ಹೆಣ್ಣು ನೋಡಕ್ ರೆಡಿ ಆಗು ಅಂದ್ರೆ ಫೋನ್ ಮಾಡಿ ಟೆನ್ಷನ್ ಕೊಡಕ್ ರೆಡಿ ಆಗ್ತಿದ್ದಾನೆ. ಏನಪ್ಪ ಶ್ರೀಮಂತು? ಸಮಯ ನಮ್ ಪಾಪು ಅಂದ್ರೆ ಪಾವುಡದಪ್ಪರ ಅಂದ್ರೆ ಬ್ರೋಕರ್ಗೆ ಒಂದು ಕಾಲ್ ಮಾಡ್ಬೇಕಿತ್ತು ಕಣ. ನಾವಿನ್ನೊಂದು ಅರ್ಧ ಗಂಟೆ ಅಲ್ಲಿ ಇರ್ತೀವಿ ಅಂತ ಹೆಣ್ಣಿನ ಮನೆಗೆ ತಿಳಿಸಾಗಿದೆ ಅಲ್ವಾ? ಶ್ರೀಮಂತು, ಪಾಪು ಬರ್ತಾ ಇಲ್ಲ ಕಣೋ. ಸ್ವಾಮಿ ಇದ್ಯಾಕೋ? ಅವರೇ ತಾನೇ ನನ್ನ ಲೈಫಿಗೆ ದಾರಿ ದೀಪ. ಅವ್ರಿಲ್ದೆ ಹೆಣ್ಣು ನೋಡೋದಿಕ್ಕೆ ಹೇಗೋ ಹೋಗೋದು? ಪಾಪು ಅವರು ನಮ್ಮನ್ ಬಿಟ್ಟು ತುಂಬಾ ದೂರ ಹೋಗಿದಾರೆ ಕಣೋ. ಅವ್ರು ನಮ್ ಕೈಗೆ ಇನ್ಯಾವತ್ತೂ ಸಿಗಲ್ಲ. ಏನು ನೀನ್ ಹೇಳ್ತಾ ಇರೋದು? ಹೌದು ಕಣೋ, ಆದ್ರೆ ಭಯ ಇಲ್ಲ. ಪಾಪು ಬದ್ಲು ಅವ್ರ ಮಗಳು ಬರ್ತಾರಂತೆ. ಪಾಪು ಮಗಳ? ಹೌದಪ್ಪ, ಪಾಪು ಮಗಳು ನಿಂಗೂ ಪರಿಚಯ ಇದಾರಂತಲ್ಲ. ಅವ್ರ ಹೆಸರು ಸುಷ್ಮಿತಾ ಅಂತೆ. ಓಹ್, ಸುಷ್ಮಿತನಾ? ಗೊತ್ತು ಬಿಡು. ಲೋ ಗೆಳೆಯ, ನನ್ನನ್ನು ಬಿಟ್ಟು ನೀನು ನೀರ್ ಕುಡಿಯಕ್ಕೆ ಹೋಗಲ್ಲ. ಆದ್ರೂ ಸುಷ್ಮಿತಾ ಹೇಗೋ ಗೊತ್ತು? ಕೆಲಸಗಳು ಆಫೀಸಿಗೆ ಬಂದಿದ್ರು ಕಣ, ಹಾಗೆ ಪರಿಚಯ ಅಷ್ಟೇ. ಹೌದಾ? ಆದ್ರೂ 24x7 ನಾನ್ ನಿನ್ ಜೊತೆನೆ ಇರ್ತೀನಿ. ಇದ್ಯಾವಾಗೆಲ್ಲ ನಡೀತು? ಹೇಯ್, ಇನ್ನೊಂದು ಲೀವ್ ಹಾಕಿದ್ದೆ ಅನ್ಸುತ್ತೆ. ನಿನ್ ಕೆಲ್ಸದ ಮೇಲೆ ಲೀವ್ ಹಾಕಿರ್ತೀನಿ ಬಿಡು. ಹೌದು, ಈ ಸುಷ್ಮಿತಾ ಚಿಕ್ಕವರು, ಆದ್ರೂ ಎಲ್ಲ ಕೆಲ್ಸನ ಅವರೇ ಮ್ಯಾನೇಜ್ ಮಾಡ್ತಾರಂತೆ. ಹೌದಾ? ಏನೇ ಪ್ರಾಬ್ಲಮ್ ಇದ್ರು ಎಲ್ಲ ಸಾಲ್ವ್ ಮಾಡ್ತಾರೆ ಕಣ. ನಮ್ ಚಿಕ್ಕಪ್ಪನ ಮನೆಯವರು ಬರ್ತಿದ್ದಾರೆ. ಅವರಿಂದ ಏನಾಗುತ್ತೋ ಅನ್ಕೊಂಡಿದ್ದೆ, ಆದ್ರೆ ಈಗ ನಂಗೆ ಸಮಾಧಾನ ಆಯ್ತು ಕಣ. ನೀನ್ ಸಮಾಧಾನವಾಗಿದ್ರೆ ಇಡೀ ಭೂಮಿನೇ ಶಾಂತವಾಗಿರತ್ ಕಣೋ. ಸರಿ, ನೀನ್ ರೆಡಿಯಾಗಿ ಹೋಗಿರೋ, ನಾನು ಎಲ್ರೂ ಕರ್ಕೊಂಡು ಬರ್ತೀನಿ. ಸರಿನಪ್ಪ, ಓಕೆ. ನಾನು ಇನ್ನೊಂದು 5 ನಿಮಿಷ ರೆಡಿ ಆಗ್ಬಿಡ್ತೀನಿ.